ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ: ಗೀತೆಯು ಸರ್ವ ಗ್ರಂಥಗಳ ತಾಯಿಯಾಗಿರುತ್ತದೆ. ಭಗವದ್ಗೀತೆಯು ಸರ್ವ ಗ್ರಂಥಗಳ ತಾಯಿಯಾಗಿರುತ್ತದೆ. ಗೀತೆಯು ವೇದಕ್ಕಿಂತಲೂ ಶ್ರೇಷ್ಠವಾಗಿರುತ್ತದೆ. ವೇದವು ಭಗವಂತನ ನಿಶ್ವಾಸದಿಂದ ಹೊರಟಿರುತ್ತದೆ, ಆದರೆ ಗೀತೆಯು ಅವನ ಬಾಯಿಯಿಂದ ಬಂದಿರುತ್ತದೆ. ಗೀತೆಯ ವಿಷಯ ಯಾವುದು? ಗೀತೆಯ ವಿಷಯವೆಂದರೆ ಮೋಹವನ್ನು ನಾಶಗೊಳಿಸುವ ತತ್ವ ದೃಷ್ಟಿಯಿಂದ ಹಾಗೂ ಸಾಧನೆಯ ದೃಷ್ಟಿಯಿಂದ ವಿವೇಚನೆಯಾಗಿರುತ್ತದೆ. ಗೀತೆಯ ಪ್ರಾರಂಭವೆಂದರೆ ಅರ್ಜುನನಿಗೆ ಮೋಹವಾಗುತ್ತದೆ. ಇದರ ಅರ್ಥವೇನೆಂದರೆ ಅವನಿಗೆ ಕರ್ತೃತ್ವ ಭಾವನೆಯ ಅಭಿಮಾನದಿಂದ ಅಸಮಾಧಾನ ನಿರ್ಮಾಣವಾಗಿರುತ್ತದೆ. ಆದ್ದರಿಂದ ಏನು ಮಾಡಬೇಕು ಹಾಗೂ ಏನು ಮಾಡಬಾರದು ಎಂಬ ವಿಷಯದಲ್ಲಿ ಅವನಿಗೆ ಸಂಶಯ ಉಂಟಾಗಿರುತ್ತದೆ. ಗೀತೆಯ ಕೊನೆ ಎಂದರೆ ಅರ್ಜುನನ ಮೋಹ ನಾಶವಾಗುತ್ತದೆ. ಇದರ ಅರ್ಥವೇನೆಂದರೆ ಭಗವಂತನೇ ಕರ್ತ ಇರುತ್ತಾನೆ ಎಂಬುದು ನಿಶ್ಚಿತವಾದದ್ದರಿಂದ ಮನುಷ್ಯನ ಕರ್ಮದ ಸುಖ ದುಃಖವು ಸಮಾಪ್ತವಾಯಿತು. ನಿಜವಾಗಿಯೂ ಗೀತೆಯ ರಹಸ್ಯವನ್ನು ಹೇಳಬೇಕು. ಶ್ರೀ ಜ್ಞಾನೇಶ್ವರ ಮಹಾರಾಜರೇ ಮಹಾಭಾರತ ಯುದ್ಧದಲ್ಲಿ ಭಗವಂತನು ಪೀತಾಂಬರವನ್ನುಟ್ಟುಕೊಂಡು ಅರ್ಜುನನ ರಥದ ಮೇಲೆ ಕುಳಿತು ರಣಾಂಗಣದಲ್ಲಿ ಅರ್ಜುನನಿಗೆ ಗೀತೆಯನ್ನು ಹೇಳಿದನು. ಮುಂದೆ ಸಾವಿರಾರು ವರ್ಷಗಳ ನಂತರ ಭಗವಂತನು ವಸ್ತ್ರವನ್ನು ಬದಲಿಸಿ ಬಂದನು ಹಾಗೂ ಅವನೇ ಜ್ಞಾನೇಶ್ವರಿ ಹೇಳಿದನು. ಜ್ಞಾನೇಶ್ವರಿಯು ಭಗವಂತನ ವಾಣಿ ಆಗಿರುತ್ತದೆ. ಅದರಲ್ಲಿ ಹೇಳಿದಂತೆ ನಾವು ಆಚರಣೆ ಮಾಡಬೇಕು. ನೀನು ಮುಂದೆ ನಡೆ, ನಾನು ನಿನ್ನ ಹಿಂದೆ ಇದ್ದೇ ಇರುತ್ತೇನೆ. ಇದನ್ನೇ ಭಗವಂತನು ನಮಗೆಲ್ಲರಿಗೂ ಹೇಳಿರುತ್ತಾನೆ. ಒಬ್ಬ ಉಪವರಳಾದ ಹುಡುಗಿಯು ತನ್ನ ಗೆಳತಿಯ ಮದುವೆಗೆ ಹೋಗಿದ್ದಳು. ಅಲ್ಲಿ ಆ ಸಮಾರಂಭವನ್ನು ನೋಡಿ ಅವಳ ಮನಸ್ಸಿನಲ್ಲಿ ತನ್ನ ಮದುವೆಯ ಹಾಗೂ ಅದರಲ್ಲಿಯ ವೈಭವದ ವಿಚಾರಗಳು ಬರುತ್ತವೆ. ಅದರಂತೆ ನಾವು ಗ್ರಂಥ ಶ್ರವಣ ಮಾಡುವಾಗ ಅದರಲ್ಲಿ ವರ್ಣನೆ ಮಾಡಿದ ಅವಸ್ಥೆಗಳು ನಮಗೆ ಹೇಗೆ ಬರುತ್ತವೆ ಎಂಬುದರ ವಿಚಾರ ಮಾಡಬೇಕು. ಆತ್ಮ ನಿವೇದನವೆಂದರೆ ನಾನು ಯಾರು ಎಂಬುದನ್ನು ತಿಳಿಯುವುದಾಗಿರುತ್ತದೆ. ಪ್ರಾರಬ್ಧದ ಗತಿಗೆ ಅನುಸಾರವಾಗಿ ಶರೀರಕ್ಕೆ ಅನುಭವಿಸಬೇಕಾದ ಸುಖ ದುಃಖಗಳಲ್ಲಿ ನಾವು ಇದ್ದಂತೆ ತೋರಬೇಕು, ಆದರೆ ನಿಜವಾಗಿ ಇರಬಾರದು. ಕಕ್ಷಿಗಾರನ ನ್ಯಾಯವನ್ನು ತನ್ನದೇ ಎಂದು ತಿಳಿದು ವಕೀಲನು ಕೋರ್ಟಿನಲ್ಲಿ ವಾದ ಮಾಡುತ್ತಾನೆ. ಆದರೆ ನ್ಯಾಯದ ನಿರ್ಣಯವು ಹೀಗೆ ಆದರೂ ಅವನು ಅದರ ಸುಖ ದುಃಖ ಹೊಂದುವುದಿಲ್ಲ. ಆದರೆ ತನ್ನ ಕಕ್ಷಿಗಾರನ ಮುಂದೆ ದುಃಖ ವ್ಯಕ್ತ ಮಾಡುತ್ತಾನೆ. ನಾನು ಇದರಂತೆಯೇ ವ್ಯವಹಾರ ಮಾಡುತ್ತೇನೆ. ವ್ಯವಹಾರವೇ ಸತ್ಯವೆಂದು ತಿಳಿದು ನಡೆಯುವ ಜನರಲ್ಲಿ ಇರುವುದಾದರೆ ಹೊರಗಿನಿಂದ ಅವರಂತೆ ನಡೆಯುವುದು ಅವಶ್ಯವಿರುತ್ತದೆ. ಹೀಗೆ ನಡೆಯುತ್ತಿರುವಾಗ ನಮಗೆ ಭಗವಂತನ ಅನುಸಂಧಾನವು ತಪ್ಪದಿರುವಂತೆ ನೋಡಿಕೊಂಡರೆ ವ್ಯವಹಾರವು ಒಂದು ಆಟವಾಗುತ್ತದೆ. ಒಮ್ಮೆ ಸೋಲು, ಒಮ್ಮೆ ಗೆಲುವು. ಆಟದಲ್ಲಿ ನಾವು ಸೋತರೇನು ಅಥವಾ ಗೆದ್ದರೇನು? ನಿಜವಾದ ಜೀವನದ ದೃಷ್ಟಿಯಿಂದ ಎರಡೂ ಸಮಾನವೇ. ಆದರೂ ಆಟ ಆಡುವಾಗ ನಾವು ಗೆಲ್ಲಲು ಉತ್ತಮ ರೀತಿಯಿಂದ ಪ್ರಯತ್ನ ಮಾಡಬೇಕು. ಭಗವಂತನ ನಾಮ ತೆಗೆದುಕೊಂಡರೆ ಆ ಯುಕ್ತಿಯು ತಾನಾಗಿಯೇ ಸಾಧಿಸುತ್ತದೆ. ಆದ್ದರಿಂದ
ನಾನು ನನ್ನ ಜನರಿಗೆ ಹಗಲಿರುಳು ಹೇಳುವುದೇನೆಂದರೆ, ಏನೇ ಆದರೂ ಭಗವಂತನ ನಾಮವನ್ನು ಬಿಡಬೇಡಿರಿ. ಭಗವಂತನ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತದೆ ಎಂಬ ಭಾವವನ್ನು ಇಟ್ಟುಕೊಂಡು ನಡೆಯುವುದು ಗೀತೆಯ ಸಾರವಾಗಿರುತ್ತದೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಮಹಂ ಪ್ರಾರ್ಥಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.